Namaste. Subject Basic Electrical Engineering. Name of the book author D.C. Kulasrestha. Chapter 2 Ohm's Law. Check your understanding. Before you proceed to the next chapter, take this test. Give yourself 2 marks for each correct answer and -1 for each wrong answer. If your score is 12 or more, go to the next chapter. Otherwise, study this chapter again. ಸೊ ನಮಗೆ ನಾವೇ ಟೆಸ್ಟ್ ಮಾಡ್ಕೋತಾ ಇರೋದು ಗೊತ್ತಾಯ್ತಲ್ಲ. ಸೊ ಒಂದೊಂದು ಕ್ವಶನ್ಸಿಗೆ 2 ಮಾರ್ಕ್ಸ್ 2 ಮಾರ್ಕ್ಸ್ ಫಾರ್ ಈಚ್ ಕರೆಕ್ಟ್ ಆನ್ಸರ್. ಸೊ ಒಂದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ 2 ಮಾರ್ಕ್ಸ್ ಕೊಡಬೇಕು. ಮೈನಸ್ಸಿಗೆ 1 ಫಾರ್ ಈಚ್ ರಾಂಗ್ ಆನ್ಸರ್ ಗೊತ್ತಾಯ್ತಲ್ಲ. ಇಫ್ ಯು ಸ್ಕೋರ್ ಇಸ್ 12 ಆರ್ ಮೋರ್, 12ಕ್ಕಿಂತ ಜಾಸ್ತಿ ಬಂದರೆ ಸೊ ನೆಕ್ಸ್ಟ್ ಚಾಪ್ಟರ್ಗೆ ಹೋಗಬೇಕು, ಇಲ್ಲ ಅಂದರೆ ಇದೇ ಚಾಪ್ಟರ್ನ ಕಂಟಿನ್ಯೂ ಮಾಡಬೇಕು, ಓದಬೇಕು, ಸ್ಟಡಿ ಮಾಡಬೇಕು. ಸೀರಿಯಲ್ ನಂಬರ್, ಸ್ಟೇಟ್ಮೆಂಟ್, ಟ್ರೂ ಫಾಲ್ಸ್ ಹೇಳಬೇಕು, ಮಾರ್ಕ್ಸ್ ಎಷ್ಟು ಅಂತ ಹಾಕ್ಕೋಬೇಕು. ಥರ್ಡ್ ಸ್ಟೇಟ್ಮೆಂಟ್, ದಿ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆಲ್ಫಾ ಆಫ್ ಎ ಸಬ್ಸ್ಟೆನ್ಸ್ ಡಿಪೆಂಡ್ಸ್ ಆನ್ ಇಟ್ಸ್ ಟೆಂಪರೇಚರ್. The temperature coefficient of resistance alpha of a substance depends on its temperature. Yes, it's true. So, statement number 3. The temperature coefficient of resistance alpha of a substance depends on its temperature. So, this statement, the temperature coefficient of resistance alpha of a substance depends on its temperature, is generally true. While the alpha value is usually considered constant within a specific temperature range, for some materials, especially at extreme temperatures, the alpha value can slightly vary with temperature changes, meaning it's not always completely independent of temperature. So this statement is true. While the alpha value is usually considered constant ಅಂತ ಕನ್ಸಿಡರ್ ಮಾಡೋಣ ವಿತಿನ್ ಎ ಸ್ಪೆಸಿಫಿಕ್ ಟೆಂಪ್ರೇಚರ್ ರೇಂಜ್ ಫಾರ್ ಸಮ್ ಮೆಟೀರಿಯಲ್ಸ್, ಯಾವುದಾದ್ರೂ ಒಂದು ಸಮ್ ಮೆಟೀರಿಯಲ್ಸ್ನಲ್ಲಿ, ಎಸ್ಪೆಷಲಿ ಅಟ್ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್, ಹೈ ಟೆಂಪ್ರೇಚರ್ಸ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ದಿ ಆಲ್ಫಾ ವ್ಯಾಲ್ಯೂ ಕ್ಯಾನ್ ಸ್ಲೈಟ್ಲಿ ವೇರಿ ವಿತ್ ಟೆಂಪ್ರೇಚರ್ ಚೇಂಜಸ್. ಆಲ್ಫಾ ವ್ಯಾಲ್ಯೂ ಚೇಂಜ್ ಆಗ್ತಾ ಇದ್ದ ಹಾಗೆ ಟೆಂಪ್ರೇಚರ್ ವ್ಯಾಲ್ಯೂ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಮೀನಿಂಗ್ ಇಟ್ಸ್ ನಾಟ್ ಆಲ್ವೇಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಫ್ ಟೆಂಪ್ರೇಚರ್ ಗೊತ್ತಾಯ್ತಲ್ಲ. ಇದು ಟೆಂಪ್ರೇಚರಿಂದ ಇಂಡಿಪೆಂಡೆಂಟ್ ಆಗಿಲ್ಲ, ಕಂಪ್ಲೀಟಾಗಿ ಇಂಡಿಪೆಂಡೆಂಟ್ ಆಗಿಲ್ಲ ಗೊತ್ತಾಯ್ತಲ್ಲ. ಆಲ್ಫಾ ಅಂದರೆ ಸಮ್ ಮೆಟೀರಿಯಲ್ಸ್ದು ವ್ಯಾಲ್ಯೂಸ್, ಓಕೆ. ಅದು ರೈಸ್ ಆಗ್ತಾ ಇದ್ದ ಹಾಗೇ ನಾವು ವ್ಯಾಲ್ಯೂಸ್ ಅಂದರೆ ಸಮ್ ಮೆಟೀರಿಯಲ್ಸ್ನ ಚೇಂಜ್ ಮಾಡ್ತಾ ಇರ್ತೇವಲ್ಲ, ಇನ್ಕ್ರೀಸ್ ಮಾಡ್ಕೊತಾ ಇದ್ದ ಹಾಗೆ ಟೆಂಪ್ರೇಚರ್ ಈಸ್ ಆಲ್ಸೋ ಇನ್ಕ್ರೀಸ್ ಆಗ್ತಾ ಇರುತ್ತೆ ಗೊತ್ತಾಯ್ತಲ್ಲ. ಇದು ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರೋದಿಲ್ಲ, ಕಂಪ್ಲೀಟಾಗಿ ಇಂಡಿಪೆಂಡೆಂಟ್ ಆಫ್ ಟೆಂಪ್ರೇಚರ್ ಅಂತ ಹೇಳಲಿಕ್ಕಾಗಲ್ಲ. ಎಕ್ಸ್ಪ್ಲನೇಷನ್, ಡೆಫಿನೇಷನ್ ಆಫ್ ಆಲ್ಫಾ. ಆಲ್ಫಾದೇನು ಡೆಫಿನೇಷನ್ ನೋಡೋಣ. ಆಲ್ಫಾ ರೆಪ್ರೆಸೆಂಟ್ಸ್ ದಿ ಚೇಂಜ್ ಇನ್ ರೆಸಿಸ್ಟೆನ್ಸ್ ಪರ್ ಡಿಗ್ರಿ ಸೆಲ್ಸಿಯಸ್ ಚೇಂಜ್ ಇನ್ ಟೆಂಪ್ರೇಚರ್ ಅಂತ. ಆಲ್ಫಾ ಅಂದರೆ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಲ್ವಾ. So alpha represents the change in resistance per degree Celsius change in temperature, essentially indicating how much the resistance of a material changes with the temperature fluctuations. Typical behavior. For most conductors like pure metals, the alpha value is considered constant anta consider ಮಾಡೋಣ within a reasonable temperature range ಅಲ್ಲಿ. Meaning the resistance increases linearly with the temperature. Temperature increase ಆಗ್ತಾ ಇದ್ದಾಗೆ ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇಸ್ ಆಲ್ಸೋ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಗೊತ್ತಾಯ್ತಲ್ಲ, ಲೀನಿಯರ್ ಆಗಿ. ಎಕ್ಸೆಪ್ಷನ್ಸ್. ಹವೆವರ್ ಇನ್ ಸರ್ಟನ್ ಮೆಟೀರಿಯಲ್ಸ್ ಲೈಕ್ ಸೆಮಿಕಂಡಕ್ಟರ್ಸ್ ಆರ್ ಮೆಟೀರಿಯಲ್ಸ್ ಅಟ್ ವೆರಿ ಹೈ ಟೆಂಪರೇಚರ್ಸ್, the relationship between resistance and temperature can become non-linear.
ಸಪೋಸ್ ಇವಾಗ ನಾವು ಸೆಮಿಕಂಡಕ್ಟರ್ ಅಥವಾ ಯಾವುದಾದ್ರು ಬೇರೆ ಮೆಟೀರಿಯಲ್ಸ್ ತೊಗೊಳ್ಳೋಣ, ಅಂದರೆ ಹೈ ಟೆಂಪ್ರೇಚರ್ ಇರುವಂಥದ್ದನ್ನು. ಆಗೇನಾಗುತ್ತೆ, ರಿಲೇಷನ್ ಬಿಟ್ವೀನ್ ರೆಸಿಸ್ಟೆನ್ಸ್ ಮತ್ತು ಟೆಂಪ್ರೇಚರ್ ಮಧ್ಯೆ ಅದು ನಾನ್ ಲೀನಿಯರ್ ಆಗಿ ವರ್ಕ್ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ಲೀಡಿಂಗ್ ಟು ಎ ಸ್ಲೈಟ್ ವೇರಿಯೇಷನ್ ಇನ್ ದಿ ಆಲ್ಫಾ ವ್ಯಾಲ್ಯೂ ವಿತ್ ಟೆಂಪ್ರೇಚರ್. ಸೊ ಆಲ್ಫಾ ವ್ಯಾಲ್ಯೂ ಏನಾಗುತ್ತೆ, ಲೀಡಿಂಗ್ ಟು ಎ ಸ್ಲೈಟ್ ವೇರಿಯೇಷನ್ ಇನ್ ದಿ ಆಲ್ಫಾ ವ್ಯಾಲ್ಯೂ ವಿತ್ ಟೆಂಪ್ರೇಚರ್ ಜೊತೆ ಕಂಪೇರ್ ಮಾಡಿದ್ರೆ ಅದು ಲೀಡಿಂಗ್ ಆಗಿರುತ್ತೆ. ಕೀ ಪಾಯಿಂಟ್ಸ್ ಟು ರಿಮೆಂಬರ್: while the temperature coefficient of resistance alpha is usually treated as a constant for a given material within a specific temperature range, it can technically vary slightly depending on the temperature in some cases. For most practical calculations, assuming a constant alpha value is sufficient. Okay. ಇನ್ನೂ ಒಂದು ಸ್ವಲ್ಪ ಕಾನ್ಸೆಪ್ಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು. ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆಲ್ಫಾ, ದಿ ಚೇಂಜ್ ಇನ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆಫ್ ಎ ಸಬ್ಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಎ ಪರ್ ಡಿಗ್ರಿ ಚೇಂಜ್ ಇನ್ ಟೆಂಪ್ರೇಚರ್ ಆಗುತ್ತೆ. ಆಲ್ಫಾ ಡಿಪೆಂಡ್ಸ್ ಆನ್ ದಿ ಟೈಪ್ ಆಫ್ ಮೆಟೀರಿಯಲ್. ಸೊ ಆಲ್ಫಾ ವ್ಯಾಲ್ಯೂ, ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆಲ್ಫಾ ಇದೆಯಲ್ಲ, ಅದು ಡಿಪೆಂಡ್ಸ್ ಅಪಾನ್ ದಿ ಮೆಟೀರಿಯಲ್ ಮೇಲೆ ಹೋಗುತ್ತೆ. ಪ್ಯೂರಾ ಅಥವಾ ಸೆಮಿಕಂಡಕ್ಟರಲ್ಲಿ ಯಾವ ಮೆಟೀರಿಯಲ್ ತಗೋತೀವಿ ಅದರ ಮೇಲೆ ಹೋಗುತ್ತೆ. ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ವಿತ್ ಟೆಂಪ್ರೇಚರ್. ಲೆಟ್ R0 ಆ್ಯಂಡ್ RT ರೆಪ್ರೆಸೆಂಟ್ ದಿ ರೆಸಿಸ್ಟೆನ್ಸ್ ಅಟ್ ಟೆಂಪ್ರೇಚರ್ ಆಫ್ T0, ಇದು T ರೆಸ್ಪೆಕ್ಟಿವ್ಲಿ. ದೇರ್ ಫೋರ್ RT ಈಕ್ವಲ್ ಟು R0 ಇಂಟು 1 ಪ್ಲಸ್ ಆಲ್ಫಾ ಇಂಟು T ಮೈನಸ್ T0. ಆಲ್ಫಾ ಇಸ್ ದಿ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಇಲ್ಲಿ ಎ ಕಂಡಕ್ಟರ್ ಹ್ಯಾಸ್ ಎ ಪಾಸಿಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಇದ್ದು, ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಮಿನಿಮಮ್ ಇರಬೇಕಾದ್ರೆ ಇದೇನಾಗಿರುತ್ತೆ, ಮ್ಯಾಕ್ಸಿಮಮ್ಗೆ ಹೋಗುತ್ತೆ. ಆಮೇಲೆ ಟೆಂಪ್ರೇಚರ್ ವೇರಿ ಮಾಡ್ಕೋತಾ ಇದ್ದ ಹಾಗೇ ಸೊ ರೆಸಿಸ್ಟೆನ್ಸ್ ಈಸ್ ಆಲ್ಸೋ ವೇರಿ ಆಗುತ್ತೆ ಬೈ ಲೀನಿಯರ್ ಆಗಿ. ಆಲ್ಫಾ ಫಾರ್ ಕಂಡಕ್ಟರ್ದು ಇದು ಗೊತ್ತಾಯ್ತಲ್ಲ, ಆಲ್ಫಾ ಫಾರ್ ಕಂಡಕ್ಟರ್. ಸೊ ಇನ್ ಮೆಟಲ್ನಲ್ಲಿ if the temperature increases, ಈ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ ದಿ ರೆಸಿಸ್ಟೆನ್ಸ್ ಆಫ್ ದಿ ಮೆಟಲ್ ಇನ್ಕ್ರೀಸಸ್ ವಿತ್ ದಿ ರೈಸ್ ಇನ್ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ರೈಸ್ ಆದರೆ ರೆಸಿಸ್ಟೆನ್ಸ್ ಆಫ್ ಮೆಟೀರಿಯಲ್ ಇಸ್ ಆಲ್ಸೋ ಇನ್ಕ್ರೀಸಸ್. ಸೊ ವಿ ಕನ್ಸಿಡರ್ ದಿ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆಸ್ ಪಾಸಿಟಿವ್ ಫಾರ್ ಮೆಟಲ್. ನೆಕ್ಸ್ಟ್ ಆಲ್ಫಾ ಫಾರ್ ಸೆಮಿಕಂಡಕ್ಟರ್. ಸೆಮಿಕಂಡಕ್ಟರಲ್ಲಿ ತೊಗೊಂಡ್ರೆ ಅದೇನಾಗುತ್ತೆ, ಹೈ ಟೆಂಪ್ರೇಚರ್ ಅಲ್ಲ. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದ್ದಾಗೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇಫ್ ಟೆಂಪ್ರೇಚರ್ ಇನ್ಕ್ರೀಸಸ್, ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಮ್ ಟು ದಿ ಕಂಡಕ್ಷನ್ ಬ್ಯಾಂಡ್ಸ್ ಫ್ರಮ್ ವ್ಯಾಲೆನ್ಸ್ ಬ್ಯಾಂಡ್ಸ್ ಬೈ ಕ್ರಾಸಿಂಗ್ ದಿ ಫಾರ್ಬಿಡನ್ ಎನರ್ಜಿ ಗ್ಯಾಪ್. ಆಸ್ ದಿ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್, ದಿ ರೆಸಿಸ್ಟೆನ್ಸ್ ಆಫ್ ದಿಸ್ ಟೈಪ್ ಆಫ್ ನಾನ್ ಮೆಟಾಲಿಕ್ ಸಬ್ಸ್ಟೆನ್ಸ್ ಡಿಕ್ರೀಸಸ್ ವಿತ್ ಆನ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದ್ದಾಗೆ ಇದರದ್ದು ರೆಸಿಸ್ಟೆನ್ಸ್ ಏನಾಗುತ್ತೆ, ನಾನ್ ಮೆಟಾಲಿಕ್ ಸಬ್ಸ್ಟೆನ್ಸ್ದು ಡಿಕ್ರೀಸ್ ಆಗುತ್ತೆ. ಎ ಸೆಮಿಕಂಡಕ್ಟರ್ ಹ್ಯಾಸ್ ಎ ನೆಗೆಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಇದು ಗೊತ್ತಾಯ್ತಲ್ಲ. ಹೆನ್ಸ್ ದಿ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಇಸ್ ನೆಗೆಟಿವ್ ಫಾರ್ ನಾನ್ ಮೆಟಾಲಿಕ್ ಸಬ್ಸ್ಟೆನ್ಸಸ್ ಆ್ಯಂಡ್ ಸೆಮಿಕಂಡಕ್ಟರ್ಸ್. Both intrinsic and extrinsic semiconductors will have negative temperature coefficient. Conductors have positive temperature coefficient. ಇಲ್ಲಿ ನಾನ್ ಮೆಟಾಲಿಕ್ ಸಬ್ಸ್ಟೆನ್ಸಸ್ ಆ್ಯಂಡ್ ಸೆಮಿಕಂಡಕ್ಟರ್ಸ್ ಅಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸಸ್ ನೆಗೆಟಿವ್ ಆಗಿರುತ್ತೆ ಗೊತ್ತಾಯ್ತಲ್ಲ. ಕಂಡಕ್ಟರ್ಸ್ ಹ್ಯಾವ್ ಪಾಸಿಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಗಿರುತ್ತೆ. The temperature coefficient of resistance of a semiconductor is negative. It means that resistance decrease with increase of temperature. ಇಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಿಯರ್ ಇನ್ ದಿ ಸೆಮಿಕಂಡಕ್ಟರ್ ಟೆಂಪ್ರೇಚರ್ ಈಸ್ ಇನ್ಕ್ರೀಸಿಂಗ್ ಬಟ್ ರೆಸಿಸ್ಟೆನ್ಸ್ ಬಿಕಮ್ಸ್ ಡಿಕ್ರೀಸಿಂಗ್. ಅದೇ ಇಲ್ಲಿ ಹೇಳ್ತಾ ಇರೋದು. ದಿ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆಫ್ ಎ ಸೆಮಿಕಂಡಕ್ಟರ್ ಈಸ್ ನೆಗೆಟಿವ್. ಇಟ್ ಮೀನ್ಸ್ ದಟ್ ರೆಸಿಸ್ಟೆನ್ಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. This results in a higher number of charge carriers available for recombination, increasing the conductivity of the semiconductor. The increasing conductivity causes the resistivity of semiconductor material to decrease with the rise in temperature because inversely proportional. R ಗೆ
ರೆಸಿಸ್ಟಿವಿಟಿ ಏನಾಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಕಂಡಕ್ಟೆನ್ಸ್ ಏನಾಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಆಗಿರುತ್ತೆ. ಹಾಗಾಗಿ ರೆಸಿಸ್ಟಿವಿಟಿ ಕಂಡಕ್ಟೆನ್ಸ್ ಇದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಗೊತ್ತಾಯ್ತಲ್ಲ? ಸೊ ರೆಸಿಸ್ಟಿವಿಟಿ ಆಫ್ the increasing conductivity causes the resistivity of the semiconductor material to decrease. ಕಂಡಕ್ಟಿವಿಟಿ ಅಂತ ಹೇಳಿದ್ರೆ ಸಿಗ್ಮಾ, ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟಿವಿಟಿ ಆಗಿರುತ್ತೆ. ಗೊತ್ತಾಯ್ತಲ್ಲ? ರೆಸಿಸ್ಟಿವಿಟಿ ಆಫ್ ದಿ ಕಂಡಕ್ಟರ್ ಮೆಟೀರಿಯಲ್ ಟು ಡಿಕ್ರೀಸ್ ವಿತ್ ದಿ ರೈಸ್ ಇನ್ ಟೆಂಪ್ರೇಚರ್ ರಿಸಲ್ಟಿಂಗ್ ಇನ್ ಎ ನೆಗೆಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಸಿಗುತ್ತೆ ಅಷ್ಟೆ. ಈ ಥರದ್ದು ಕರ್ವ್ ಬರುತ್ತೆ ಅಷ್ಟೆ. ಡಿಕ್ರೀಸ್ ಆಗುತ್ತಲ್ಲ, ಹಾಗಾಗಿ ಸೆಮಿಕಂಡಕ್ಟರ್ ಹ್ಯಾಸ್ ಎ ನೆಗೆಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ, ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಸೆಮಿಕಂಡಕ್ಟರ್ ಹ್ಯಾಸ್ ಎ ನೆಗೆಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್. ಓಕೆ, ಸೊ ಅಲ್ಲಿಗೆ ಅದು ಥರ್ಡ್ ಸ್ಟೇಟ್ಮೆಂಟ್. ಅದು ದಿ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆಫ್ ಎ ಸಬ್ಸ್ಟೆನ್ಸ್ ಡಿಪೆಂಡ್ಸ್ ಆನ್ ಇಟ್ಸ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಆಲ್ಫಾ ಇದೆಯಲ್ಲ, ದಿ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆಲ್ಫಾ, ಇಟ್ ಡಿಪೆಂಡ್ಸ್ ಅಪಾನ್ ದಿ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿದೆ ಅಷ್ಟೆ. ಓಕೆ, ಸೊ ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಓಕೆ, ಥ್ಯಾಂಕ್ ಯು ಸೋ ಮಚ್.